ಸಿನಿಮಾಗೆ ಹೆಸರು ಸತ್ಯಂ ಶಿವಂ ಅಲ್ಲ, ಚಿತ್ರದ ಹೆಸರು ಸೂಕ್ಷ್ಮ ಸಂವೇದನೆಗಳು ಅಂತ. ಎಷ್ಟಿದೆ ಸೂಕ್ಷ್ಮ ಸಂವೇದನೆಗಳು? ಒಂದ ಎರಡ? ಆ್ಯಂಡ್ ಯಾರನ್ನು ಹೊಗಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂಥ ಒಂದು ಕಾಡು ಮೃಗದ ಥರ ಇರೋ ವ್ಯಕ್ತಿನ ಕರ್ಕೊಂಬಂದು ಆ ಸಿನಿಮಾದಲ್ಲಿ ಹೀರೋ ಮಾಡಿಸಿದಾನಲ್ಲ, ಐ ಶುಡ್ ಸೇ ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್. ಆ ಬಹುಶಃ ಇದೇ ಕಡೆ ಸಿನಿಮಾ ಆಗ್ಬೋದು. ಏನಾದ್ರು ಅವ್ರಿಗೆ ಯತಿರಾಜ್ ಸಿಗದೇ ಇದ್ದರೆ ಆ ಚಿತ್ರದ ಹೀರೋ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ವೇನೋ ಅನಿಸುತ್ತೆ ನನಗೆ. ಎಷ್ಟು ಒಂದೊಂದು ಹೇಳ್ತಾ ಹೋದರೆ ಮ್ಯೂಸಿಕ್ ಬಗ್ಗೆ ಹೇಳೋದ, ಇಲ್ಲ ಕ್ಯಾಮ್ರಾಮನ್ ಬಗ್ಗೆ ಹೇಳೋದ, ಇಲ್ಲ ಕಲಾವಿದರು ಎಲ್ಲ ಬಂದು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರವ್ರ ಪಾತ್ರಕ್ಕೆ ಎಷ್ಟು ಜೀವ ತುಂಬಿದ್ದಾರೆ. ಆ ಮಕ್ಕಳಾಗಲಿಲ್ಲ ಅನ್ನೋ ನೋವನ್ನು ಈ ದಂಪತಿಗಳು ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಆ ಕಡೆಯಲ್ಲಿ ಪಿಕ್ಚರ್ ಫ್ರೀಸ್ ಆಗೋ ಹುಡುಗಿ ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ, ಕಣ್ಣಲ್ಲಿ ಅಷ್ಟು ಒಳ್ಳೆಯ ಅಭಿನಯ. ಎಲ್ಲರ ಬಗ್ಗೆ ತುಂಬ ಖುಷಿಯಾಗುತ್ತೆ. ಗೆಳೆಯ ನಿಮ್ಮ ಬಗ್ಗೆ ಅಸೂಯೆ ಆಗ್ತಿದೆ. ಆಮೇಲೆ ಏನು ಡೈಲಾಗ್ಗಳಲ್ಲಿ ಎಷ್ಟು ಶ್ರೀಮಂತಿಕೆ. ನನಗನ್ಸುತ್ತೆ ನಿಮ್ಮಲ್ಲಿ ಒಬ್ಬ ಒಳ್ಳೆ ಡೈಲಾಗ್ ರೈಟ್ರ್ ಇದ್ದಾನೆ, ಒಬ್ಬ ಒಳ್ಳೆ ಆ್ಯಕ್ಟ್ರ್ ಇದ್ದಾನೆ. ಇಟ್ ವಾಸ್ ಸಚ್ ಎ ಗ್ರೇಟ್ ಟೀಮ್. ನನಗೆ ಯಾರ್ಯಾರು ಹಿಂದೆ ಇದ್ದೀರಾ ಗೊತ್ತಿಲ್ಲ, ಬಟ್ ಇದೊಂದು ದೊಡ್ಡ ಟೀಮ್ ಎಫರ್ಟ್ಸು. ಈ ಥರದ ಪ್ರಯತ್ನ ತುಂಬ ಮಾಡಬೇಕು. ನನಗನ್ಸುತ್ತೆ ಇದೇ ಥರ ಕತೆ ಇಟ್ಕೊಂಡು ನೀವೇನಾದ್ರು ಸ್ವಲ್ಪ ದೊಡ್ಡ ನಟರ ಜೊತೆ ಕೆಲಸ ಮಾಡಿದ್ರೆ ನಿಮಗೆ ಬಹುಶಃ ಎಲ್ಲೋ ಹೊರಟೋಗುತ್ತೆ ನಿಮ್ಮ ಮಾರ್ಕೆಟು. ಇಟ್ ಈಸ್ ಮೈ ಪರ್ಸನಲ್ ಫೀಲಿಂಗ್. ಹಾಗೆ ದೊಡ್ಡ ನಟರು ಮಾಡಿದ್ರೆ ಮಾತ್ರ ಸಕ್ಸಸ್ಸು ಅಂತಲ್ಲ, ಕ್ಯಾನ್ವಾಸ್ ಇರುತ್ತಲ್ಲ, ತುಂಬ ಜನನ ತಲುಪಿಸೋ ಪ್ರಯತ್ನ ನಡೆಯುತ್ತೆ. ಇವತ್ತು ನೋಡಿ ನೀವೇ ಹೇಳಿದ್ರಿ ಸರ್, ಚೇರ್ ಹಾಕೊಂಡು ಕೂತ್ಕೋಬೇಕಾಗುತ್ತೆ ಅಂದ್ಕೊಂಡು ಯಾರೂ ಬಂದಿಲ್ಲ ಅಂತ. ಈ ಸಮಸ್ಯೆ ಆಗಲ್ಲ ದೊಡ್ಡ ಸ್ಟಾರ್ನ ಇಟ್ಕೊಂಡು ಮಾಡಿದಾಗ. ಬಟ್ ಎನಿವೆ, ನೋ ಪ್ರಾಬ್ಲಮ್. ನೀವು ಈ ಪ್ರಯತ್ನ ಮುಂದುವರಿಸಿ. ನಿಜಕ್ಕೂ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ. ಎಲ್ಲರ ಪಾತ್ರಗಳು ನಾವು ಒಂದೊಂದು ಗ್ಯಾಪಿಸ್ಕೊಂಡು ಐ ವಿಲ್ ಮೇಕ್ ಎನ್ ಆರ್ಟಿಕಲ್ ಆ್ಯಂಡ್ ಸೆಂಡ್. ಈಗಿನೆಲ್ಲ ಹೇಳ್ತಾ ಹೋದ್ರೆ ತುಂಬ ದೊಡ್ಡ ಟೈಮ್ ಆಗುತ್ತೆ. ಬಟ್ ತುಂಬ ಒಳ್ಳೆಯ ಪ್ರಯತ್ನ. ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬ ಕಲಾವಿದರಿಗೂ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಶುಭಾಶಯಗಳು. ಕ್ಯಾಮ್ರಾಮನ್ ಎಷ್ಟು ಒಳ್ಳೆ ಲೈಟಿಂಗ್ ಮಾಡಿದ್ದಾರೆ. ಫೈಟ್ ಮಾಸ್ಟರ್ ಯಾರೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಂದು ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳಬೇಕು ನಾನು. ಎವ್ರಿಬಡಿ ಪರ್ಫಾರ್ಮ್ಡ್ ವೆಲ್. ತುಂಬ ಒಳ್ಳೆ ಪ್ರಯತ್ನ ಸರ್, ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್. ಕಿಶನ್ ಮಂಜು ಅವ್ರು ಹೇಳಿ. ಬಟ್ರೆ ಎಲ್ಲ ಚೆನ್ನಾಗಿ ಮಂಜು ತುಂಬ ಚೆನ್ನಾಗಿದೆ. ನಮ್ಮ ಇಬ್ಬರು ಅಸೋಸಿಯೇಟ್ಸ್ ಅರುಣ್ ಕುಮಾರ್, ನಮ್ಮ ಸೋನು ಸಾಗರ, ನಮ್ಮ ಕ್ಯಾಮ್ರಾಮನ್ ವಿದ್ಯಾನಾಯಕ್ ನಿಮ್ಗೆ ಪರಿಚಯ ಮಾಡಿಸಿ. ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಗೊತ್ತಿರುತ್ತೆ. ನೀವು ಪಾಪ ಯು ಆರ್ ಆಲ್ಸೋ ವರ್ಕಿಂಗ್ ಇನ್ ದ ಟೀಮ್. ಪ್ಲೀಸ್ ಕಮ್. ಈಗಲೂ ವರ್ಕ್ ಮಾಡ್ತಾರ ಅವರು 4 ಜನ ಹುಡುಗರು, 3 ಜನ ಬಂದಿದ್ದಾರೆ ಇಲ್ಲಿ. ಗಾಳಿ ಕೆತ್ತಕ್ಕೆ ಎಷ್ಟು ಟೈಮ್ ತಗೊಂಡಿದ್ರು? ಅದು ಟೇಬಲಲ್ಲಿ ಜಾಸ್ತಿ ಕೆತ್ತಿದ್ದೀನಿ. ಇಲ್ಲ ಆ ಥರ ಇನ್ನೊಬ್ರು ಮಾಡ್ರೆ ಆತನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಕಷ್ಟ ಇದೆ. ಅದು ಸುಮ್ಮನೆ ಹೊಗಳಕ್ಕೆ ಕೇಳೋದಲ್ಲ. ಅದು ಆತನ ಯೋಗ. ಆತ ಎಷ್ಟು ದುಡ್ಡಿಗೆ ಗೊತ್ತಿಲ್ಲ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು. ಆಮೇಲೆ ಪಿಕ್ಚರ್ ಮುಗಿಸಿರೋ ರೀತಿ, ಆಮೇಲೆ ಮಧ್ಯದಲ್ಲಿ ನಡೆಯೋ ಇನ್ಸಿಡೆಂಟ್ಗಳು, ಆಮೇಲೆ ನಿಮ್ಮ ಪಾತ್ರ ಗಂಡ ಹೆಂಡತಿ ಶುರು ಆದ್ಮೇಲೆ ಚಿತ್ರಕ್ಕೆ ಇನ್ನೊಂದೇ ಅದು ಗ್ರಿಪ್ ಸಿಗುತ್ತೆ. ಚಿತ್ರದ ಗ್ರಿಪ್ ಸಿಗುತ್ತೆ. ನನಗೆ ಮಧ್ಯದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಈ ಯತಿಗೆ ಯಾಕೆ ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಯಾರನ್ನ ಕರ್ಕೊಂಬಂದು ಹೀರೋ ಮಾಡಿಸ್ಬೇಕಂತಲ್ಲ ಮನಸ್ಸಲ್ಲಿ ಅನ್ನಿಸ್ತು. ಅಯ್ಯೋ ಅದನ್ನ ಹೇಳೋದು ಬೇಡಪ್ಪ ಚಿತ್ರದ ಎಂಡಲ್ಲಿ ಅಂತ ನಾನು ಕಂಟ್ರೋಲ್ ಮಾಡ್ಕೊಂಡೆ. ಇಂಟರ್ವಲ್ ದಾಟದ ಮೇಲೆ ಅದ್ರ ಓಟ, ಅದ್ರ ಇಟ್ ಟುಕ್ಸ್ ಎ ವೆರಿ ಡಿಫ್ರೆಂಟ್ ಡೈಮೆನ್ಷನ್. ಹೇಳಿದಲ್ಲ, ಸೂಕ್ಷ್ಮ ಸಂವೇದನೆಗಳ ಒಂದು ದೊಡ್ಡ ಆಗ್ರ. ಅದು ಬರೀತಾ ಕೂತ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಗೊತ್ತಾ ಅದರಲ್ಲಿ. ಸಣ್ಣ ವಿಷಯಗಳು. ಯಾರೋ ಬಂದು ಕಾಲು ಎಳೆಯೋದು, ಓ ನಿನ್ನ ಗಂಡ ಮಕ್ಕಳಾಗಿಲ್ಲ ನಿನ್ನನ್ನು ಕರೆಯೋಕ್ಕಾಗತ್ತಾ ಶ್ರೀಮಂತ್, ಏನೇನೋ ಇದೆ ಆ ಥರ ವಿಷಯಗಳು ತುಂಬ ಆಮೇಲೆ ಅಪ್ಪ ಸಾಕಿರೋ ಅಪ್ಪ ಹುಡುಗಿಗೆ ಟ್ರೈ ಮಾಡೋದು, ಎಲ್ಲ ನಡೆಯೋ ಘಟನೆಗಳೇ. ಪ್ರೇಕ್ಷೆ ಅಲ್ಲ. ಪಾರ್ಟಿ ಸಾಂಗ್ ಅವಾಯ್ಡ್ ಮಾಡಬಹುದಾಗಿತ್ತು ನನಗೆ. ಅಲ್ಲ, ಪಾರ್ಟಿ ಸಾಂಗ್ ಅಲ್ಲಿ ಯಾಕೆ ನೋವಾಯ್ತು ನಂಗೆ ಅಂದ್ರೆ, ಅವನನ್ನ ಒಳ್ಳೆ ವ್ಯಕ್ತಿ ಅಂತ ನೀವು ತೋರ್ಸೋ ಕೊಟ್ಟಿದ್ದವ್ರು ಮತ್ತೆ ಯಾವ್ದೋ ಹುಡುಗಿ ಕೆನ್ನೆ ಇಟ್ಕೋತಾನೆ, ಯಾವ್ದೋ ಸೊಂಟ ಇಟ್ಕೋತಾನೆ, ಅದೊಂದು ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿ. ಎಸ್ ಚೇಂಜ್ ಇಡ್. ನಮ್ಮ ಆ ರೆಡ್ಡಿ ಹುಡುಗಿನ ಅವ್ರ ಹೆಸರೇನು, ಯಾವ ಮೇಘನಾ ರೆಡ್ಡಿನ ಹುಡುಗಿ ಹೀರೋಯಿನ್ ಸಂಜನಾ ನಾಯ್ಡು, ಅವಳ ಬಗ್ಗೆ ಒಂದು ಪ್ರೀತಿ ತೋರ್ಸಾಗಿತ್ತು. ತಿರ್ಗಾ ಅಲ್ಲೆಲ್ಲೋ ಹೋಗಿ ಬಾರ್ ಟೈಮ್ ಜಾಗದಲ್ಲಿ ಅವಳು ಯಾರ್ದೋ ಸೊಂಟ ಹಿಡಿಬೇಕಾಗಿರ್ಲಿಲ್ಲ. ಅದೊಂದು ಸೂಕ್ಷ್ಮ ಸಂವೇದನೆ ಎಡುವುದ್ರಿ. ಅದರ್ವೈಸ್ ಫಿಲ್ಮ್ ಕೆಲವು ಸಂಗತಿಗಳು ನಮ್ಮ ಕೈ ಮೀರಿರ್ತವೆ, ಕೆಲವರು ಅವರ ಆಸೆಗಳು, ಆಕಾಂಕ್ಷೆಗಳು, ಡಿಮ್ಯಾಂಡ್ಸ್ಗಳು ಇರ್ತವೆ. ಇದರಲ್ಲಿ ಸಾರ್ ಇಷ್ಟು ಹೇಳ್ದಂಗ ಪ್ರೊಡ್ಯೂಸರ್ ಹೀರೋ ಅವರೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಬೇರೆ ಲೆವೆಲ್ಗೆ ಹೋಗಿರೋ ಸಿನಿಮಾ, ಬೇರೆ ರೀತಿ ಹೋಗಿರೋ. ಅಲ್ಲ, ಈಗ ಕನ್ನಡದಲ್ಲಿ ರೈಟರ್ಸ್ ಇಲ್ಲ, ಕತೆ ಇಲ್ಲ ಅಂತ ಇದೆ ಸರ್. ನೀವ್ ಹೇಳಿದ್ರಲ್ಲ, ದೊಡ್ಡ ಕ್ಯಾನ್ವಾಸ್ ರೀಚ್ ಆಗುತ್ತೆ. ನಂದೇ ಒಂದು ಸಿನಿಮಾ ಮಾಡಿದ್ರಿ ಇವರು, ಅರ್ಧ ಸತ್ಯ ಅಂತಾನೋ ಪೂರ್ಣ ಸತ್ಯ ಅಂತಾನೋ. ಇದುವರೆಗೆ ಈಗಲೂ ಯಾರು ಟಿವಿಲಿ ನೋಡಿದವರು, ಸರ್ ಯಾರು ಸರ್ ಇದು ಕಾನ್ಸೆಪ್ಟ್ ಹಿಂದೆ, ಇದು ನಾವು ಊಹೆನೇ ಮಾಡಕ್ ಸಾಧ್ಯ ಇಲ್ವಲ್ಲ ಸರ್ ಅಂತಾರೆ. ಅದ್ರಲ್ಲಿ ಒಂದು ಅಪಾರವಾದ ಒಂದು ಗುಣ ಇದೆ. ಕ್ಯಾರೆಕ್ಟರ್ ಚೆನ್ನಾಗಿದೆ. ಇಡೀ ಓವರ್ ಆಲ್ ಒಳ್ಳೆ ಪ್ರಯತ್ನ. ಆಮೇಲೆ ಆ ಕಡೆಯಲ್ಲಿ ಆ ತಾಯಿ ಪಾತ್ರ, ವೀಣಾ ಸುಂದರ್ ಪಾತ್ರಕ್ಕೆ ಎಷ್ಟು ಜೀವ ಬಂದಿದೆ. ಅವಳು ಇನ್ನೊಬ್ರು ಹುಡುಗಿ ಬಂದಿದ್ದಾರೆ ಇಲ್ಲಿ ಅವರು.
ಇಲ್ಲ ಹುಡುಗಿ ಇಲ್ಲ. ರೌಡಿಗೆ ಕರೆಕ್ಟ್ ಅದೇ ಕಡೆಯಲ್ಲಿ ಪಿಕ್ಚರ್ ಎಂಡ್ ಆಗುತ್ತಲ್ಲ ಹುಡುಗಿ ಊಟ ತಗೊಂಡ್ಬಂದು ಶೂಟಿಂಗ್ ನಾಳೆ ಅನ್ನುವಾಗ ನಾನು ಫಿಕ್ಸ್ ಮಾಡಿ ಅಲ್ಲಿವರೆಗೂ ಒಂದು 50 ಜನ ಪಾತ್ರ. ಆಮೇಲೆ ಇದೆಲ್ಲ ಇದು ಹೇಳೋದಲ್ಲ ಪ್ರತಿಯೊಂದು ಒಂಥರ. ಆಮೇಲೆ ಕೋರ್ಟ್ ಲಾಗಳ ಬಗ್ಗೆ ಹೇಳೋದು, ಸೆಕ್ಷನ್ಸ್ ಬಗ್ಗೆ ಹೇಳೋದು, ರಿಸರ್ಚ್ ಮಾಡಿದಾನೆ ಪುಣ್ಯಾತ್ಮ. ಇಟ್ಸ್ ಎ ವೆರಿ ಗುಡ್. ನಮ್ಮಲ್ಲಿ ಒಬ್ರು ಅಡ್ವೊಕೇಟ್ ಇದ್ದಾರೆ, ಒಬ್ರು ಸ್ಕೂಲ್ ಪ್ರಿನ್ಸಿಪಾಲ್ ಇದ್ದಾರೆ. ಬಾಲ್ವಾಡಿ ಚೆನ್ನಾಗಿ ಮಾಡ್ಯಾರೆ. ಏನಾದ್ರು ಹೇಳೋದಿದ್ಯಾ? ಎಲ್ಲಾನು ಅಷ್ಟೇ. ಶೋ ಹಾಕಿರೋದು ನಮ್ಮ ಹುಡುಗರುಗಳು ಪಾಪ ಒಂಚೂರು ಶೇರ್ ಹಾಕಿದ್ಕೆ ಶೋ ಮಾಡಿರೋದು, ಪ್ರೊಡ್ಯೂಸರ್ ಹಾಕಿಲ್ಲ ಅದಕ್ಕೆ. ಇವತ್ತು 3 ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ. ಒಂದೇ ಹೇಳ, ಬಟ್ ಆ ಪ್ರೊಡ್ಯೂಸರ್ ನೀವೇನ್ ಅವನೊಬ್ಬವನೇ. ಬಟ್ ಇನ್ನೊಂದು, ಆ ಪ್ರೊಡ್ಯೂಸರ್ ಆಕ್ಟ್ ಮಾಡಿದ್ ನೋಡಿದ್ಮೇಲೆ ಎಲ್ಲರಿಗೂ ಆಕ್ಟ್ ಮಾಡೋ ಹುಚ್ಚು ಬರುತ್ತೆ. ನಾವೇನ್ ಕಡಿಮೆ, ನಾವೇ ಟ್ರೈ ಮಾಡ್ಬೋದು ಅಲ್ಲ, ಇವ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಆ ಮನುಷ್ಯನ ಕೈನಲ್ಲಿ ಡ್ಯಾನ್ಸ್, ಆ ಮನುಷ್ಯನ ಕೈನಲ್ಲಿ ನೋವು, ಆ ಮನುಷ್ಯ ತಲೆ ಎಲ್ಲ ಕೂದಲೆಲ್ಲ ಬಾಚ್ತಾಳೆ ಹೀರೋಯಿನ್. ವಾಟ್ ಈಸ್ ದ ಎಕ್ಸ್ಟೆಂಟ್? ಯಾರು ಬೇಕಾದ್ರೆ ಹೀರೋ ಆಗ್ಬೋದು ಅದನ್ನು, ಅಥವಾ ಅವ್ರ ಹೀರೋ ಬೇಕಾದ್ರೆ ಇವನ ಹತ್ರ ಬರ್ಬೇಕು, ಯತಿ ಹತ್ರ ಬಂದು ಸಿನಿಮಾ ಮಾಡ್ಕೊಡಮ್ಮ ಅನ್ಬೇಕು. ಆ ಲೆವೆಲ್ಗಿದೆ. 2 ಸಲ ಸಿನಿಮಾ ಡ್ರಾಪ್ ಆಗ್ಬೇಕಿತ್ತು ಸರ್. ಸಿನಿಮಾ ಪ್ರೀತಿಗೋಸ್ಕರ ಅದು ಯಾಕಾಗಲ್ಲ ನೋಡೇ ಬಿಡೋಣ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ, ಸಿನಿಮಾ ಬಿಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು. ಆಮೇಲೆ ಆತನ್ನು ಮೆಚ್ಕೋಬೇಕು. ಯಾರನ್ನ ವಿಲನ್, ಸರಿ ಬುಲೆಟ್ ಮೈನ್ ಹೀರೋ ಇದಾನಲ್ಲ, ಅವ್ನ ಕಾನ್ಫಿಡೆನ್ಸ್ ಮೆಚ್ಕೋಬೇಕು ಸರ್. ಆಗಲ್ಲ ಸರ್, ಸಾಧ್ಯ ಆಗಲ್ಲ. ಎಸ್ ನಾರಾಯಣ್ ಮಗನಿಗೆ ಆಗ್ಲಿಲ್ಲ ಆ ಕಾನ್ಫಿಡೆನ್ಸು. ಐ ಶುಡ್ ನಾಟ್ ಯೂಸ್ ದಟ್ ವರ್ಡ್. ಅವ್ನು ಏನ್ ಧೈರ್ಯವಾಗಿ ಫೈಟ್ ಮಾಡ್ತಾನೆ, ಏನ್ ಧೈರ್ಯವಾಗಿ ಲವ್ ಮಾಡ್ತಾನೆ, ಎಂತ ಸಾಮಾನ್ಯ ವಿಷಯ ಅಲ್ಲ ಸರ್ ಅದು. ಅದೇನು ತುಂಬಾ ಏನೋ ಒಂದು ಶಕ್ತಿ ಕೆಲಸ ಮಾಡಿದ್ಯಪ್ಪ ನಿಮ್ಗಳ ನಡುವೆ. ಏನೋ ಒಂದು ಕೆಮಿಸ್ಟ್ರಿ ಕೆಲಸ ಮಾಡಿದೆ. ಒಳ್ಳೆ ಪ್ರಯತ್ನ, ಮಾತ್ರ ಒಳ್ಳೆ ಪ್ರಯತ್ನ. ಜಾಹ್ನವಿ ಜಸ್ಟ್ ಆಲ್ ದಿ ಬೆಸ್ಟ್ ಯತಿ, ಒಳ್ಳೇದಾಗ್ಲಿ. ನೋಡಿ ಕೇಶವಮೂರ್ತಿಗಳು ಇದಾರೆ, ವಿಜಯ್ ಇದಾರೆ ಸಪೋರ್ಟ್ಗೆ, ರಮೇಶ್ ಇದಾರೆ, ಒಳ್ಳೆ ಸಪೋರ್ಟ್, ಮನು ಇದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಬೋನ್ ಮನು ಇದಾರೆ. ಎಸ್, ಒಳ್ಳೆ ಪ್ರಯತ್ನ. ಮಂಜುನಾಥ್ ಕಂಗ್ರ್ಯಾಚುಲೇಷನ್ ಮಾಡಿ. ಪಾಪ ವಿಜುವಲ್ ಬೇರೆ ಹಾಕ್ದಾಗರು ಸೀರಿಯಸ್ ಆಗಿ. ಕಾಫಿ ಇರ್ಬೇಕು ಒಂದು ಅರ್ಧ ಕಾಫಿ.